ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಗೆ ವಿಳಂಬ ಆಗ್ತಾ ಇದ್ದಿದ್ರ ಬಗ್ಗೆ ಮತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿಎಂಗೆ ಸಮಯಾವಕಾಶವನ್ನ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿರುವಾಗಲೇ ಎಫ್ಐಆರ್ ಆಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅಂದ್ರೆ ಅದು ಕಾಕತಾಳೀಯ. ಈ ಪ್ರೋಗ್ರಾಮ್ ಫಿಕ್ಸ್ ಆಗಿ 15 ದಿನದ ಮೇಲಾಗಿತ್ತು ಮುಖ್ಯಮಂತ್ರಿಗಳ ಮೈಸೂರು ಪ್ರವಾಸ. ಬಟ್ ಅದು ಕಾಕತಾಳೀಯವಾಗಿ ಅದೇ ದಿನ ಮೈಸೂರಿನಲ್ಲಿ ಇರಬೇಕಾದ್ರೆ ಎಫ್ಐಆರ್ ಸಿದ್ಧವಾಗ್ತಾ ಇದೆ. ಒಂದ್ ಕಡೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಕೆಡಿಪಿ ಸಭೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಲೋಕಾಯುಕ್ತ ಕಚೇರಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಪ್ರತಿ ಕೂಡ ಸಿದ್ಧವಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಓಪನ್ ಡಾಕ್ಯುಮೆಂಟ್ ಸಿಗುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಎಫ್ಐಆರ್ ಆದಮೇಲೆ ಎಫ್ಐಆರ್ ಕಾಪಿ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆಪಿ, ನಾನು ಆಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಇರೋದಕ್ಕೂ ಇವತ್ತೇ ಎಫ್ಐಆರ್ ಆಗ್ತಾ ಇರೋದಕ್ಕೂ ಕೇವಲ ಕಾಕತಾಳೀಯ ಅಂತ ಅಂದ್ಬಿಟ್ಟು ಅದರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ ಅರವಿಂದ್. ಇದು ಕೇವಲ ಕಾಕತಾಳೀಯ. ಯಾಕೆಂದರೆ ಈ ಕೆಡಿಪಿಯ ಸಭೆಯ ಡೇಟ್ ನಿರ್ಧಾರ ಆಗಿ 15 ದಿನ ಆಗಿತ್ತು. ಕೋಇನ್ಸಿಡೆನ್ಸ್ ಅನ್ನುವಂಥ ರೀತಿಯಲ್ಲಿ ಇವತ್ತೇ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಅವರ ವಿರುದ್ಧ ಬಹಳ ಗಂಭೀರವಾದಂಥ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗ್ತಾ ಇರುವಂಥದ್ದು. ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳು ಕೆಡಿಪಿಯನ್ನು ಸಭೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯಿಂದ ಒಂದು ಕಿಲೋಮೀಟರ್ ದೂರದ ಅಂತರದಲ್ಲಿರುವಂಥ ಲೋಕಾಯುಕ್ತ ಕಚೇರಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗ್ತಾ ಇದೆ. ಕೋಇನ್ಸಿಡೆನ್ಸ್ ಆದಂತಹ ವಿಚಾರ. ಒಂದಂತೂ ಸತ್ಯ, ಮುಖ್ಯಮಂತ್ರಿಗಳು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಇಂಥದ್ದೊಂದು ಗಂಭೀರವಾದಂತಹ ಪ್ರಕರಣ ತನ್ನ ಮೇಲೆ ಬರುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಒಂದು ಕಾಕತಾಳೀಯ ಒಂದು ವಿಚಿತ್ರ ನೋಡಿ, ಅವರು ಮೈಸೂರಿನಲ್ಲೇ ಒಂದು ಸಭೆಯನ್ನು ಮಾಡ್ತಾ ಇರುವಂತಹ ಹೊತ್ತಿನಲ್ಲೇ ಅವರ ವಿರುದ್ಧ ಇಂಥದ್ದೊಂದು ಗಂಭೀರವಾದಂಥ ಪ್ರಕರಣದ ಎಫ್ಐಆರ್ ದಾಖಲಾಗ್ತಾ ಇರುವಂಥದ್ದು. ಅರವಿಂದ್, ಬಹುತೇಕ ಇನ್ನೊಂದು ಗಂಟೆ ಒಳಗಡೆ ಅಧಿಕೃತವಾಗಿ ಆ ಎಫ್ಐಆರ್ ಕೂಡ ಹೊರಗಡೆ ಬರುತ್ತೆ. ನೀವು ಆಗಲೇ ಹೇಳ್ತಿದ್ದಂತೆ ಆ ಎಫ್ಐಆರ್ ರಿಜಿಸ್ಟರ್ ಆಗ್ತಿದ್ದಾಗೆ ಅದರ ಪ್ರತಿಗಳು ಕೂಡ ಲಭ್ಯವಾಗ್ತವೆ. ಮೊದಲು ಅದನ್ನು ದೂರುದಾರರಿಗೆ ಕೊಡ್ತಾರೆ. ಯಾಕಂದರೆ ದೂರುದಾರರಿಗೆ ಕೇಳ್ತಾ ಇರುವಂಥದ್ದು ಎಫ್ಐಆರ್ ಆಯ್ತಾ ಅನ್ನುವಂಥದ್ದು. ಹಾಗಾಗಿ ಅವ್ರನ್ನ ಕರೆಸ್ಕೊಂಡು ಮೊದಲು ದೂರುದಾರರಿಗೆ ಆ ಪ್ರತಿಯನ್ನು ಹಸ್ತಾಂತರ ಮಾಡ್ತಾರೆ, ಎಫ್ಐಆರ್ ಪ್ರತಿಯನ್ನು. ತದನಂತರದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗಳು ಕೂಡ ಆರಂಭವಾಗ್ತವೆ. ಅರವಿಂದ್, ಆದರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡ್ತಾ ಮುಖ್ಯಮಂತ್ರಿಗೆ ಸಮಯಾವಕಾಶ ಕೊಡೋದಕ್ಕೆ ಎಫ್ಐಆರ್ ಮಾಡೋದನ್ನ ವಿಳಂಬ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ನೆನ್ನೆನೂ ಮಾಡಿದ್ರು, ಇವತ್ತು ಮಾಡಿದ್ರು. ನಿಮ್ಗೆ ಹಾಗನ್ಸುತ್ತಾ ಕೆಪಿ? ನನಗೇನು ಆ ರೀತಿಯಾಗಿ ಏನು ಇದರಿಂದ ಮುಖ್ಯಮಂತ್ರಿಗಳಿಗೆ ಅಡ್ವಾಂಟೇಜ್ ಆಗುವಂಥ ಥರದ್ದು ಯಾವುದೇ ರೀತಿಯಂಥದ್ದನ್ನು ಕಾಣ್ತಾ ಇರಲಿಲ್ಲ. ಅರವಿಂದ್, ನಾವು ನಿನ್ನೆಂದೂ ಕೂಡ ಅದು ಹೇಳ್ತಾ ಇದ್ವಿ. ಏನು ಅರ್ಧ ಗಂಟೆ ಲೇಟ್ ಆಯಿತು, ಅರ್ಧ ದಿನ ಲೇಟ್ ಆಯಿತು ಅಂತಿದ್ದಂಗೆ ಏನೋ ಮಹತ್ತರವಾಗಿ ಇದಕ್ಕೆ ತಿರುವು ಸಿಕ್ಬಿಡುತ್ತೆ ಅಥವಾ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ಭಾಳ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂತಹ ಯಾವ ಬೆಳವಣಿಗೆಗಳು ಕೂಡ ನಡೆದಿಲ್ಲ. ಬಿಡಿ, ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿದ್ದಾರೆ ಅಥವಾ ಅದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ವಿಳಂಬ ಮಾಡ್ತಾ ಇದ್ದಾರೆ, ಎಫ್ಐಆರ್ಗೆ ಸ್ಟೇ ತರುವಂಥ ವಿಚಾರ, ಈ ಥರದ್ದು ಏನಾದರೂ ಇದ್ದಿದ್ರೆ ಅದು ಸಮಯವನ್ನು ಬೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯಂಥ ಅಡ್ವಾಂಟೇಜ್ ಆಗ್ತಾ ಇಲ್ಲ. 2 ತಾಸು ಲೇಟು, ಅರ್ಧ ದಿನ ಲೇಟ್ ಆಗೋದ್ರಿಂದ ಯಾರಿಗೂ ಕೂಡ ಅಡ್ವಾಂಟೇಜ್ ಆಗಿಲ್ಲ. ನಾನು ನಿನ್ನೆಂದೂ ಕೂಡ ಹೇಳ್ತಾ ಇರುವಂಥ ಅದನ್ನೇ ಅರವಿಂದ್, ಐ ಪ್ರೊಫೈಲ್ನ ಕೇಸ್ ಇದು. ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಈ ಕೇಸಿನ ವಿಚಾರದಲ್ಲಿ ಎಫ್ಐಆರ್ ದಾಖಲು ಮಾಡೋದರಲ್ಲಿ ಒಂದು ಚೂರು ಮಾರಿದ್ರು ಕೂಡ ಕೋರ್ಟಲ್ಲಿ ಎಫ್ಐಆರ್ ಸ್ಕ್ವಾಶ್ ಆಗಿಬಿಡುತ್ತೆ. ಎಫ್ಐಆರ್ ಸ್ಕ್ವಾಶ್ ಆದರೆ ಅದರ ನೇರ ಹೊಣೆಗಾರರು ಲೋಕಾಯುಕ್ತ SP ಗಳಾಗ್ತಾರೆ. ಅಂದರೆ ಬೇಜವಾಬ್ದಾರಿತನದಿಂದ ಮಾಡಿದ್ರು ಅನ್ನುವಂಥದ್ದು. ಯಾವಾಗಲೂ ಕೂಡ ಅಷ್ಟೇ ಅರವಿಂದ್, ಅಪೋಸಿಟ್ ಲಾಯರ್ಸ್ ಅಂದರೆ ಈಗ ಆರೋಪಿ ಸ್ಥಾನದಲ್ಲಿರುವಂಥವರ ಪರವಾದಂಥ ಲಾಯರ್ಸ್ ಈ ಪ್ರೊಸೀಜರ್ಸ್ ಏನಾದರೂ ಫೇಲ್ ಮಾಡಿದ್ರೆ ಅದನ್ನು ಇಟ್ಕೊಂಡು ಆ ಎಫ್ಐಆರ್ನ ಸ್ಕ್ವಾಶ್ ಮಾಡಿರುವಂಥ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಆವಾಗ ಒನ್ಸ್ ಅಗೇನ್ ಯಾರ ಮೇಲೆ ಬ್ಲೇಮ್ ಗೇಮ್ ಶುರುವಾಗುತ್ತೆ. ಹೀಗಾಗಿನೇ ಅವರಿಗೆ ಯಾವ ಥರದ ಅವಸರಗಳು ಲೋಕಾಯುಕ್ತರಿಗೆ ಇರಲಿಲ್ಲ. ತಾವು ಟೆಕ್ನಿಕಲಿ ಏನೇನೋ ಎವಿಡೆನ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಸರ್ಟಿಫೈಡ್ ಕಾಪಿ ಆಧಾರದ ಮೇಲೆ ನೀವು ಎಫ್ಐಆರ್ ಮಾಡಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅದನ್ನು ಎಫ್ಐಆರ್ನ ಕ್ಯಾನ್ಸಲ್ ಮಾಡಿರುವಂಥ ಉದಾಹರಣೆಗಳು ಹಿಂದೆ ನಡೆದು ಹೋಗ್ಬಿಟ್ಟಿದ್ದಾವೆ. ಈ ಕಾರಣಕ್ಕೋಸ್ಕರವಾಗಿಯೇ ಲೋಕಾಯುಕ್ತ ಪೊಲೀಸರು ಹೆಜ್ಜೆಗೂ ಕೂಡ ಕಾನೂನಾತ್ಮಕವಾದಂತಹ ಸೂಕ್ಷ್ಮತೆಯನ್ನು ಗಮನಿಸಿಕೊಂಡೇ ಇಷ್ಟನ್ನು ಮಾಡಿದ್ದಂಥದ್ದು. ಹಾಗಾಗಿ ಆರೋಪಿ ಸ್ಥಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂಥವ್ರಿಗೆ ಇದರಿಂದ ಯಾವ ಅಡ್ವಾಂಟೇಜು ಆಗಿಲ್ಲ. ಒಂದು ದಿನ ಲೇಟ್ ಆದ್ರಿಂದ ಒಂದಿನ ಲೇಟ್ ಆದ್ರಿಂದ ಪ್ರಕರಣಕ್ಕೆ ಬೇರೆ ತಿರುವು ಕೂಡ ಸಿಕ್ಕಿಲ್ಲ. ಕಾನೂನು ಪ್ರಕಾರವಾಗಿ ಈಗ ಆಗ್ತಾ ಇದೆ. ಅರವಿಂದ್, ರೈಟ್ ಕೆಪಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.